ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ. ಇಂದಿನ ನೋಟಿಫಿಕೇಶನ್ ತಿಳಿದುಕೊಳ್ಳುವ ಮುಂಚೆ ಯಾರು ಇನ್ನೂ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಯಾವುದೇ ಜಾಬ್ ನೋಟಿಫಿಕೇಶನ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ತಿಳಿದು ಬರುತ್ತದೆ. ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ನೋಡೋಣ. ಇದರಲ್ಲಿ ಖಾಲಿ ಇರುವ ಹುದ್ದೆಗಳು 50 ಇವೆ. ಅವು ಟ್ರೈನ್ ಆಪರೇಟರ್ ಹುದ್ದೆ ಖಾಲಿ ಇರುತ್ತದೆ. ಟ್ರೈನ್ ಆಪರೇಟರ್ಗೆ ನಾವು ಅಪ್ಲೈ ಮಾಡಲು ವಯೋಮಿತಿ ಮತ್ತು ಕ್ವಾಲಿಫಿಕೇಷನ್ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು 12/3/2025ರಿಂದ ಅಪ್ಲಿಕೇಶನ್ ಪ್ರಾರಂಭವಾಗಿದ್ದು 4/4/2025ರವರೆಗೆ ಕೊನೆಯ ದಿನಾಂಕವಾಗಿರುತ್ತದೆ. ಟ್ರೈನ್ ಆಪರೇಟರ್ ಹುದ್ದೆಗೆ ಮಿನಿಮಮ್ ಕ್ವಾಲಿಫಿಕೇಷನ್ ನಮಗೆ ಏನಾಗಿರ್ತದೆ ಅಂದರೆ ಮೆಟ್ರಿಕ್ಯುಲೇಷನ್ 10th ಪಾಸ್ ಆಗಿರಬೇಕು ಮತ್ತು 3 years ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಇಂಜಿನಿಯರಿಂಗ್ ಅಥವಾ ಟೆಲಿಕಮ್ಯುನಿಕೇಷನ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ಸ್ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಿಕಲ್ ಪವರ್ ಸಿಸ್ಟಮ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಈಕ್ವಲೆಂಟ್ ಯಾವುದೇ ಕ್ವಾಲಿಫಿಕೇಷನನ್ನು ಹೊಂದಿರುವ ಡಿಪ್ಲೊಮಾವನ್ನು ಮುಗಿಸಿರಬೇಕು 3 years. ಮತ್ತು ಏಜ್ ಲಿಮಿಟ್ ಬಂದುಬಿಟ್ಟು 38 ವರ್ಷ, ಮ್ಯಾಕ್ಸಿಮಮ್ 38 ವರ್ಷ ವಯೋಮಿತಿಯನ್ನು ಹೊಂದಿರಬೇಕು. ಮತ್ತು ಸ್ಯಾಲ್ರಿ ಬಂದುಬಿಟ್ಟು 35,000ರಿಂದ 82,000ವರೆಗೂ ಸ್ಯಾಲ್ರಿ ಟ್ರೈನ್ ಆಪರೇಟರ್ಗೆ ಸಿಗುತ್ತದೆ. ನೀವು ಅಪ್ಲಿಕೇಶನ್ ಹಾಕಲು ಇರುವ ಅಪ್ಲಿಕೇಶನ್ ಫಾರ್ಮ್ ಸಿಗುವುದು BMRCL ಅಲ್ಲಿ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ ವೆಬ್ಸೈಟ್ಗೆ ಹೋಗಿ ಇದನ್ನು ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತಾ, ಆ ಫಾರ್ಮನ್ನು ಫಿಲ್ಲಪ್ ಮಾಡಬೇಕು. ಯಾವ್ಯಾವ ಸರ್ಟಿಫಿಕೇಟನ್ನು ಈ ಫಾರ್ಮ್ ಜೋಡಿ ಅಟ್ಯಾಚ್ ಮಾಡಬೇಕಂದ್ರೆ ಪ್ರೂಫ್ ಆಫ್ ಎಜುಕೇಷನ್ ಸರ್ಟಿಫಿಕೇಟ ಮತ್ತು ಡೇಟ್ ಆಫ್ ಬರ್ತ್ ಪ್ರೂಫ್ ಬೇಕು. ಮತ್ತು ನಿಮ್ಮದು ಎಕ್ಸ್ಪೀರಿಯನ್ಸ್ ಲೆಟ್ರ. ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತಂದ್ರೆ ಇದು ಸೆಲೆಕ್ಷನ್ ಪ್ರೊಸೆಸ್ ನೋಡಿರಿ, ರಿಟರ್ನ್ ಟೆಸ್ಟ್ ಇರ್ಬೋದು, ಮತ್ತು ಇಂಟರ್ವ್ಯೂ ಇರ್ಬೋದು, ಮತ್ತು ಸ್ಕಿಲ್ ಟೆಸ್ಟ್ ಮತ್ತು ಮೆಡಿಕಲ್ ಫಿಟ್ನೆಸ್ ಟೆಸ್ಟ್. ಈ ರೀತಿ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೋತಾರೆ. ನೋಡ್ರಿ ಇಲ್ಲಿ ನೀವು 4/4/2025 ಮಟ್ಟ ಅಪ್ಲೈ ಮಾಡ್ಬೋದು ಮತ್ತು 9/4/2025 ಒಳಗಾಗಿ ನೀವು ಅಪ್ಲೈ ಮಾಡಿದಂಥ ಸರ್ಟಿಫಿಕೇಟು ಮತ್ತು ಅದರ ಜೋಡಿ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫಿ ಇರಬೇಕು. ಮತ್ತು ನಿಮ್ಮದು ಏಜ್ ಪ್ರೂಫ್ ಬಗ್ಗೆ SSLC ಮಾರ್ಕ್ಸ್ ಕಾರ್ಡ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಲೆಟ್ರ ಸರ್ಟಿಫಿಕೇಟ, ಕಾಂಪಿಟೆನ್ಸಿ ಸರ್ಟಿಫಿಕೇಟ್ ಇರಬೇಕು. ಮತ್ತು ನಿಮ್ಮದು ರೆಸ್ಯೂಮ ಎನಿ ಅದರ್ಸ್ ರಿಲಿವೆಂಟ್, ನಿಮ್ಗೆ ಯಾವೇ ರಿಲಿವೆಂಟ್ ಸರ್ಟಿಫಿಕೇಟ್ ಇದ್ದರೂ ನೀವು ಹಾಕಿದ ಅಪ್ಲಿಕೇಶನ್ ಲೆಟ್ರ ಮತ್ತು ಇವುಗಳನ್ನು 9/4/2025 ಒಳಗಾಗಿ ನೀವು ಪೋಸ್ಟ್ ಮಾಡಬೇಕು. ಇದೆ ನೋಡು, ಜನರಲ್ ಮ್ಯಾನೇಜ್ HR ಗೆ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್, 3rd floor BMTC ಕಾಂಪ್ಲೆಕ್ಸ್, KH ರೋಡ್, ಶಾಂತಿನಗರ್, ಬೆಂಗಳೂರಿಗೆ. ನೀವು ನಿಮ್ಮ ಡಾಕ್ಯುಮೆಂಟ್ಸು ಮತ್ತು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ ಲೆಟ್ರನ್ನು ತೆಗೆದುಕೊಂಡು ಇಲ್ಲೇ ಪೋಸ್ಟ್ ಆಫೀಸಿಗೆ ಪೋಸ್ಟ್ ಮಾಡಬೇಕು. ಅಪ್ಲಿಕೇಶನ್ನ ಫೀ ಇದ್ರಾಗ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.